ಚಿತ್ರದುರ್ಗ ಜಿಲ್ಲೆಯು ಪ್ರಾಚೀನ ಕಾಲದಿಂದಲೂ ಮಾನವನ ಪ್ರಸಿದ್ಧ ನೆಲೆಯಾಗಿದೆ. ಕರ್ನಾಟಕದ ಪ್ರಾಚೀನ ಚರಿತ್ರೆಯನ್ನು ಮೊಟ್ಟ ಮೊದಲು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಲು ಆರಂಭವಾದದ್ದು ಈ ಜಿಲ್ಲೆಯಲ್ಲಿ ನಡೆದ ಚಂದ್ರವಳ್ಳಿ ಮತ್ತು ಬ್ರಹ್ಮಗಿರಿಗಳ ಉತ್ಖನನಗಳಿಂದ. ಭಾರತದ ಪ್ರಸಿದ್ಧ ಶಾಂತಿಪ್ರಿಯ ಅರಸ ಮೌರ್ಯ ಚಕ್ರವರ್ತಿ ಅಶೋಕನ ಆಳ್ವಿಕೆ ದಕ್ಷಿಣ ಭಾರತದಲ್ಲೂ ಹರಡಿತ್ತೆಂಬುದು ತಿಳಿದು ಬಂದದ್ದು ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಟಂಗಿ ರಾಮೇಶ್ವರಗಳಲ್ಲಿ ಕಂಡುಬಂದ ಅವನ ಶಾಸನಗಳಿಂದ. ಜಟಂಗಿ ರಾಮೇಶ್ವರ ಎಂಬ ಹೆಸರು ಬೆಟ್ಟ ಮತ್ತು ದೇವಾಲಯಗಳೆರಡನ್ನೂ ಸೂಚಿಸುತ್ತದೆ. ಇದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿಗೆ ಸೇರಿದ ಚಾರಿತ್ರಿಕ ಮತ್ತು ಪ್ರಾಗೈತಿಹಾಸಿಕ ಕಾಲದ ಪ್ರಸಿದ್ಧ ಎಡೆಯಾಗಿದೆ. ಈ ಬೆಟ್ಟವು ಮೊಳಕಾಲ್ಮೂರಿನಿಂದ ಬಳ್ಳಾರಿ ಮಾರ್ಗದಲ್ಲಿ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಇದು ಬ್ರಹ್ಮಗಿರಿಯಿಂದ 5 ಕಿಲೋಮೀಟರ್ ಅಂತರದಲ್ಲಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡನೆಯ ಅತಿ ಎತ್ತರದ ಬೆಟ್ಟ ಶ್ರೇಣಿಯಾಗಿರುವ ಜಟಂಗಿ ರಾಮೇಶ್ವರ ಬೆಟ್ಟ ಸಮುದ್ರ ಮಟ್ಟದಿಂದ 3469 ಅಡಿಗಳಷ್ಟು ಎತ್ತರದಲ್ಲಿದೆ. ಪ್ರಾಕೃತಿಕವಾಗಿಯೂ ಜಟಂಗಿ ರಾಮೇಶ್ವರ ಬೆಟ್ಟ ಬೃಹತ್ ಶಿಲಾಸ್ತೋಮಗಳನ್ನು ಒಳಗೊಂಡ ಬೆಟ್ಟ. ಈ ಬೆಟ್ಟ ಪರಿಸರವು ಆದಿಮಾನವನ ವಾಸಕ್ಕೆ ಯೋಗ್ಯ ತಾಣವೂ ಹೌದು. ಇಲ್ಲಿನ ಬೆಟ್ಟಗಳು ಮಾನವನಿಗೆ ವಸತಿ ಯೋಗ್ಯ ಗುಹೆಗಳು, ನೀರಿನ ದೋಣಿಗಳು, ಹಣ್ಣು ಹಂಪಲಿನ ಮರಗಿಡಗಳನ್ನು ಒಳಗೊಂಡಿವೆ. ಜಟಂಗಿ ಪದದ ಬಳಕೆ ಶಾಸನಗಳಲ್ಲಿ ವ್ಯಕ್ತಗೊಂಡಿರುವುದು 13ನೆಯ ಶತಮಾನದ ನಂತರ. ಇದಕ್ಕೂ ಪೂರ್ವದಲ್ಲಿ ಈ ಸ್ಥಳವನ್ನು ಶಾಸನಗಳಲ್ಲಿ ಬಲ್ಗೊಡಿ ತೀರ್ಥವೆಂದೇ ಕರೆಯಲಾಗಿದೆ. ಕ್ರಿಸ್ತಶಕ 1064 ಮತ್ತು ಕ್ರಿಸ್ತಶಕ 1071ರ ಕಲ್ಯಾಣ ಚಾಲುಕ್ಯ ಮನೆತನದ ಶಾಸನಗಳು ಬಲ್ಗೊಡಿ ತೀರ್ಥದ ಶ್ರೀರಾಮೇಶ್ವರ, ಬಲ್ಗೊಡಿ ತೀರ್ಥಸ್ಥಾನದ ರಾಮೇಶ್ವರ ಎಂದೆಲ್ಲ ಕರೆದಿವೆ. ಜಟಂಗಿ ಬೆಟ್ಟವು ಈ ಪ್ರದೇಶದ ಅತಿ ಎತ್ತರದ ಬೆಟ್ಟವಾಗಿರುವುದು ಹಾಗೂ ಬೆಟ್ಟದ ಮೇಲಿರುವ ಏಕಾಂತ ತೀರ್ಥ, ಸೀತಾ ದೋಣಿಗಳಂತಹ ಪವಿತ್ರ ತೀರ್ಥಗಳಿರುವುದರಿಂದ ಬಲ್ಗೊಡಿ ತೀರ್ಥವೆಂಬ ಹೆಸರು ಈ ಸ್ಥಳಕ್ಕೆ ಬಂದಿರುವ ಸಾಧ್ಯತೆ ಇದೆ. ಜಟಂಗಿ ಎಂಬುದು ಇಂದು ಬೆಟ್ಟಕ್ಕೆ ಕರೆಯುವ ಹೆಸರು. ಪ್ರಾಚೀನ ಕಾಲದಲ್ಲಿ ಈ ಬೆಟ್ಟದ ಮೇಲೆ ಜನವಸತಿ ಇದ್ದ ಕುರುಹುಗಳು ಕಂಡು ಬಂದಿರುವುದರಿಂದ ಜಟಂಗಿ ಹೆಸರಿನ ಗ್ರಾಮವಿದ್ದಿರಬಹುದಾಗಿದೆ. ಸಹಜವಾಗಿಯೇ ಈ ಬೆಟ್ಟದ ಹೆಸರಾಗಿಯೂ ರೂಢಿಗೊಂಡಿದೆ. ಹೀಗಾಗಿ ರಾಮೇಶ್ವರವು ಜಟಂಗಿ ಗ್ರಾಮದ ಅಥವಾ ಬೆಟ್ಟದ ಪ್ರಸಿದ್ಧ ಪ್ರಾಚೀನ ದೇವಾಲಯವಾಗಿದೆ. ಬೆಟ್ಟ ಮತ್ತು ದೇವಾಲಯಗಳೆರಡೂ ಇಂದು ಮುಖ್ಯವಾಗಿರುವುದರಿಂದ ಇವೆರಡನ್ನೂ ಜಟಂಗಿ ರಾಮೇಶ್ವರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಜಟಂಗಿ ರಾಮೇಶ್ವರ ಎಂಬ ಪದದಲ್ಲಿ ಜಟಾಯು, ರಾಮ ಮತ್ತು ಈಶ್ವರ ಎಂಬ 3 ಹೆಸರುಗಳಿದ್ದು ರಾಮಾಯಣ ಕಾಲದ ಘಟನೆಗಳಿಗೆ ಇವುಗಳನ್ನು ಅನ್ವಯಿಸಿಯೂ ಹೇಳಲಾಗುತ್ತದೆ. ಈ ಬೆಟ್ಟ ಶ್ರೇಣಿಯಲ್ಲಿ 2 ಭಾಗಗಳಿವೆ. ಒಂದು ಸಣ್ಣ ಜಟಂಗಿ ರಾಮೇಶ್ವರ, ಮತ್ತೊಂದು ದೊಡ್ಡ ಜಟಂಗಿ ರಾಮೇಶ್ವರ. ಸಣ್ಣ ಜಟಂಗಿ ರಾಮೇಶ್ವರ ಬೆಟ್ಟವು
ಪ್ರಸಿದ್ಧಗೊಂಡಿರುವುದು ಇಲ್ಲಿನ ರಾಮೇಶ್ವರ ದೇವಾಲಯದಿಂದ. ದೊಡ್ಡ ಜಟಂಗಿ ಬೆಟ್ಟವು ಪ್ರಸಿದ್ಧವಾಗಿರುವುದು ಅದರ ಎತ್ತರ ಮತ್ತು ಜಟಾಯು ಸಮಾಧಿಯಿಂದ ಎನ್ನಬಹುದು. ರಾಮಾಯಣದ ಅರಣ್ಯಕಾಂಡದ ಸೀತಾಪಹರಣ ಪ್ರಸಂಗದಲ್ಲಿ ರಾವಣನು ಸೀತಾದೇವಿಯನ್ನು ಅಪಹರಿಸಿ ಲಂಕೆಗೆ ಕದ್ದೊಯ್ಯುತ್ತಿರುವಾಗ ಜಟಾಯು ಪಕ್ಷಿಯು ಅವನನ್ನು ತಡೆಗಟ್ಟಿ ಪ್ರತಿರೋಧವೊಡ್ಡುತ್ತದೆ. ಈ ಕಾದಾಟದಲ್ಲಿ ರಾವಣ ಜಟಾಯು ಪಕ್ಷಿಯ ರೆಕ್ಕೆಯನ್ನು ಕತ್ತರಿಸಿ ಹಾಕುತ್ತಾನೆ. ಈ ಹೋರಾಟ ನಡೆದ ಸ್ಥಳದ ಗುರುತುಗಳನ್ನು ಜಟಂಗಿ ಬೆಟ್ಟದಲ್ಲಿ ಸ್ಥಳೀಯರು ಇಂದಿಗೂ ತೋರಿಸುತ್ತಾರೆ. ಸೀತಾದೇವಿಯನ್ನು ಶ್ರೀರಾಮ ಹುಡುಕುತ್ತಾ ಈ ಬೆಟ್ಟಕ್ಕೆ ಬಂದಾಗ ರೆಕ್ಕೆಯನ್ನು ಕತ್ತರಿಸಿಕೊಂಡು ನರಳುತ್ತಿದ್ದ ಜಟಾಯು ಪಕ್ಷಿಯನ್ನು ಕಾಣುತ್ತಾನೆ. ಆಗ ಜಟಾಯು ಪಕ್ಷಿಯು ಸೀತಾಪಹರಣ ವಿವರಗಳನ್ನು ರಾಮನಿಗೆ ತಿಳಿಸುತ್ತದೆ. ನಂತರ ಅದು ಸಾಯುವ ಮುನ್ನ ಒಂದು ಕೋರಿಕೆಯನ್ನು ರಾಮನ ಮುಂದಿಡುತ್ತದೆ. ಅದೇನೆಂದರೆ ಶಿವಲಿಂಗವೊಂದನ್ನು ಪ್ರತಿಷ್ಠಾಪಿಸಬೇಕೆಂಬುದು. ಅದರ ಕೋರಿಕೆಯಂತೆ ಶ್ರೀರಾಮಚಂದ್ರ ಬೆಟ್ಟದ ಮೇಲೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು. ಅದೇ ಈಗಿರುವ ರಾಮೇಶ್ವರ ಲಿಂಗವೆಂದೂ ಹೇಳಲಾಗುತ್ತದೆ. ಸಣ್ಣ ಜಟಂಗಿ ಬೆಟ್ಟದ ಮೇಲೆ ಶ್ರೀರಾಮೇಶ್ವರ ದೇವಾಲಯ, ಅಶೋಕನ ಶಿಲಾಶಾಸನ ಮತ್ತಿತರ ಸ್ಮಾರಕಗಳನ್ನು ಒಳಗೊಂಡಂತೆ ರಕ್ಷಣಾತ್ಮಕ ದೃಷ್ಟಿಯಿಂದ ಕಟ್ಟಲಾದ ಕೋಟೆಯಿದೆ. ಸಣ್ಣ ಜಟಂಗಿ ಬೆಟ್ಟದ ಮೇಲಿರುವ ಅತಿ ಮುಖ್ಯ ಸ್ಮಾರಕವೆಂದರೆ ಶ್ರೀರಾಮೇಶ್ವರ ದೇವಾಲಯ. ಇದನ್ನು ಜಟಂಗಿ ರಾಮೇಶ್ವರ ಎಂದೇ ಕರೆಯಲಾಗುತ್ತದೆ. ರಾಮೇಶ್ವರ ದೇವಾಲಯವಲ್ಲದೆ ವೀರಭದ್ರ, ಸೂರ್ಯ, ಕಾಲಭೈರವ, ಮಹಿಷಮರ್ಧಿನಿ ಮೊದಲಾದ ದೇವಾಲಯ ಹಾಗೂ ಅಶೋಕನ ಶಿಲಾಶಾಸನಗಳೂ ಇಲ್ಲಿವೆ. ಜಟಂಗಿ ಶ್ರೀರಾಮೇಶ್ವರ ದೇವಾಲಯಕ್ಕೆ ವಿಶಿಷ್ಟ ರೀತಿಯ ಎತ್ತರದಿಂದ ಕೂಡಿರುವ ಸೋಪಾನಗಳನ್ನೇರಿ ಮುಂದೆ ಸಾಗಿದರೆ ಈ ಮಹಾದ್ವಾರ ಸಿಗುತ್ತದೆ. ಇಂದು ಈ ಮಹಾದ್ವಾರದ ಗೋಪುರವು ಭಗ್ನಗೊಂಡಿದ್ದು ಕೆಳಭಾಗ ಮಾತ್ರ ಉಳಿದಿದೆ. ಮುಖ್ಯ ಮಹಾದ್ವಾರವನ್ನು ದಾಟಿದರೆ ಅದಕ್ಕೆ ಅಂಟಿಕೊಂಡಂತೆ ಇನ್ನೊಂದು ದ್ವಾರವಿದೆ. ಇದು ವಿಜಯನಗರ ಪೂರ್ವದ
ಹಾಗೂ ಮಹಾದ್ವಾರದ ನಿರ್ಮಾಣಕ್ಕೂ ಮುನ್ನ ಕಟ್ಟಲಾದ ದ್ವಾರವಿದು. ಎರಡೂ ಬದಿಗಳಲ್ಲಿ ಗರ್ಭಗೃಹಗಳಿವೆ. ಶ್ರೀರಾಮೇಶ್ವರ ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗಗಳಿಂದ ಕೂಡಿದ ಹಾಗೂ ದೇಗುಲದ ಆವರಣದಲ್ಲಿ ವಿವಿಧ ಉಪದೇಗುಲಗಳು, ದೀಪಸ್ತಂಭ ಮತ್ತು ಮಹಾದ್ವಾರಗಳನ್ನು ಒಳಗೊಂಡ ವಿಸ್ತಾರ ದೇವಾಲಯವಾಗಿದೆ. ನವರಂಗದ ಮೇಲ್ಛಾವಣಿಯ 4 ಮೂಲೆಗಳಲ್ಲಿ ಇತ್ತೀಚೆಗೆ ರಚಿಸಲಾಗಿರುವ ನಂದಿಯ ಮೂರ್ತಿಗಳಿವೆ. ಗರ್ಭಗೃಹದ ಮೇಲೆ ದ್ರಾವಿಡ ಮಾದರಿಯ ತ್ರಿತಳ ಶಿಖರವಿದೆ. ಶಿಖರದ ಮುಂಭಾಗದಲ್ಲಿ ಮುಂಚಾಚಿರುವ ಸುಖನಾಸಿ ಇದೆ. ಗರ್ಭಗೃಹದ ಹೊರಭಿತ್ತಿಯಲ್ಲಿ ಅರೆಗಂಬ ಕೂಡುಗಳಿದ್ದು ಕಪೋತದ ಕೆಳಗೆ ಗಿಡಗಳ ಸಾಲುಗಳನ್ನು ಸುತ್ತಲೂ ಕಾಣಬಹುದು. ಜಟಂಗಿ ಶ್ರೀರಾಮೇಶ್ವರ ದೇವಾಲಯದ ಪ್ರಮುಖ ಸ್ಮಾರಕಗಳಲ್ಲಿ ದೀಪಸ್ತಂಭವೂ ಒಂದು. ಸುಮಾರು 5 ಅಡಿ ಎತ್ತರದ ಆದಿಷ್ಠಾನದ ಮೇಲೆ 40 ಅಡಿಗಳಷ್ಟು ಎತ್ತರದ ಏಕಶಿಲಾ ಸ್ತಂಭವಿದೆ. ಕಣಶಿಲೆಯಲ್ಲಿ ಕಡೆದ ಈ ಸ್ತಂಭವನ್ನು ಚಚ್ಚೌಕ ಮತ್ತು ಷಟ್ಮುಖಗಳಲ್ಲಿ ಕಡೆಯಲಾಗಿದೆ. ಕಂಬದ ಮೇಲ್ಭಾಗದಲ್ಲಿ ಬಳಪದ ಕಲ್ಲಿನ ವೃತ್ತಾಕಾರ ಹಾಗೂ ಚಚ್ಚೌಕವಾಗಿರುವ ಬೋದಿಗೆ ಇದ್ದು ಇದರಲ್ಲಿ ಕಬ್ಬಿಣದ ದೀಪವನ್ನು ಜೋಡಿಸಲಾಗಿದೆ. ಈ ಭಾರೀ ಗಾತ್ರ ಹಾಗೂ ಉದ್ದದ ಕಂಬವೊಂದನ್ನು ಕಡಿದಾದ ಈ ಬೆಟ್ಟದಲ್ಲಿ ಕಡೆದು ನಿಲ್ಲಿಸಿರುವುದು ಸಾಹಸದ ಸಂಗತಿಯೇ ಸರಿ. ಅಂತರಾಳದ ಮುಂಭಾಗದಲ್ಲಿ 4 ಕಂಬಗಳು ಮತ್ತು 9 ಅಂಕಣಗಳನ್ನು ಹೊಂದಿದ ನವರಂಗವಿದೆ. ಇದರಲ್ಲಿ ರಾಮೇಶ್ವರ ಲಿಂಗಕ್ಕೆ ಎದುರಾಗಿ ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ.
ಕಾಲದ ಬಾಗಿಲುವಾಡವು ಸುಂದರ ಕೆತ್ತನೆಗಳನ್ನು ಒಳಗೊಂಡಿದೆ. ಇದು ರಾಷ್ಟ್ರಕೂಟ ಶೈಲಿಯನ್ನು ಹೊಂದಿದೆ. ಇದರಲ್ಲಿ ಅರೆಗಂಬ, ಹೂಬಳ್ಳಿ, ಹಂಸ ಮತ್ತು ದ್ವಾರಪಾಲಕರಿದ್ದು, ಮೇಲ್ಭಾಗವು ಮುಂಚಾಚಿದ ಪಟ್ಟಿಕೆಗಳಿಂದ ಅಲಂಕರಣೆಗೊಂಡಿದೆ. ಚಚ್ಚೌಕ ತಳವಿನ್ಯಾಸದ ಮೇಲೆ ಕಟ್ಟಿದ ಗರ್ಭಗೃಹದಲ್ಲಿ ಅರ್ಧ ಅಡಿ ಎತ್ತರದ ಶಿವಲಿಂಗವಿದೆ. ಗರ್ಭಗೃಹದ ಮೇಲ್ಛಾವಣಿಯಲ್ಲಿ ಪದ್ಮದ ಅಲಂಕರಣೆಯನ್ನು ಕಾಣಬಹುದು. ಜಟಂಗಿ ಶ್ರೀರಾಮೇಶ್ವರ ದೇವಾಲಯಕ್ಕೆ ದಾಖಲೆಗಳ ಅನ್ವಯ 1000 ವರ್ಷಗಳಷ್ಟು ಚರಿತ್ರೆ ಇದೆ. ಅಲ್ಲದೆ ಜಟಂಗಿ ರಾಮೇಶ್ವರ ದೇವಾಲಯವು ಕೇವಲ ಧಾರ್ಮಿಕ ಎಡೆಯಾಗಿರದೆ ಪ್ರಾಚೀನ ವಿದ್ಯಾ ಕೇಂದ್ರವಾಗಿತ್ತೆಂಬುದು ಶಾಸನಸ್ಥ ಸಂಗತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ